ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ನಿಮಗೆ ಹೇಳುತ್ತೇನೆ. ಪ್ರಿಯವಾದವರೇ, ನಮ್ಮ ದೇವರು ನಮಗೆ ಸಂತೋಷದ ಮೇಲೆ ಸಂತೋಷವನ್ನು ಕೊಡುವಾಗ ಅದನ್ನು ದೇವರ ಮಕ್ಕಳು ಅನುಭವಿಸದೆ ಏನೂ ಇಲ್ಲದವರಂತೆ ಬೇಸತ್ತು ಒಣಗಿ ಹೋದವರಂತೆ ಇರುವುದು ಎಷ್ಟು ಚಿಂತಾಜನಕವಾಗಿದೆ. ದೇವರ ರಾಜ್ಯವು ತಿನ್ನುವುದು ಕುಡಿಯುವುದೂ ಅಲ್ಲ, ಅದು ಪರಿಶುದ್ಧಾತ್ಮನಿಂದ ಬರುವಂತ ಸಂತೋಷವಾಗಿದೆ. ಯೇಸು ಕ್ರಿಸ್ತನು ದೇವಕುಮಾರನಾಗಿ ಈ ಲೋಕದಲ್ಲಿ ಹುಟ್ಟಿದಾಗ ಪರಿಶುದ್ಧಾತ್ಮನಿಂದಲೂ ಆನಂದ ತೈಲದಿಂದಲೂ ಅಭಿಷೇಕಿಸಲ್ಪಟ್ಟನು. ಈ ಅಭಿಷೇಕದಿಂದ ಯೇಸು ಯಾವಾಗಲೂ ತಂದೆಯೊಂದಿಗೆ ತನ್ನ ಅನುದಿನದ ಜೀವಿತದಲ್ಲೂ ಆತ್ಮದಲ್ಲಿ ಪರಮಾನಂದ ಪಟ್ಟನು. ಒಂದು ದಿನವೂ ಯೇಸು ಚಿಂತಿಸಿ ಚಂಚಲಗೊಳ್ಳಲೇ ಇಲ್ಲ. ತನ್ನ ಮುಂದಿರುವ ಕಷ್ಟವನ್ನು ನೋಡಿ ಭಯಪಡಲೇ ಇಲ್ಲ. ಯಾವಾಗಲೂ ಸಂತೋಷವಾಗಿಯೇ ಇದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಸಂಪೂರ್ಣವಾಗಿ ಚಿಂತಿಸುವಂತದ್ದಾಗಿದೆ. ಅನೇಕರ ಅಭಿಷೇಕ ಕೇವಲ ಪ್ರಾರ್ಥಿಸುವಾಗ ಮಾತ್ರ ಒಂದೆರಡು ಕ್ಷಣ ಅನ್ಯ ಭಾಷೆ ಮಾತನಾಡುವಂಥದ್ದು ಮಾತ್ರನೇ. ಒಳಗೆ ಆತ್ಮದಲ್ಲಿ ಯಾವ ಅಭಿಷೇಕವೂ ಇಲ್ಲದೆ ಒಂದು ಖಾಲಿಯಾದ ಅಥವಾ ತಣ್ಣಗಾದ ಜೀವಿತವನ್ನು ಜೀವಿಸುತ್ತಿದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನು ಹೊಂದಿದ ಅದೇ ಅಭಿಷೇಕವು ನಮಗೂ ಕೊಡಲ್ಪಟ್ಟಿದೆ. ದೇವಜನರೇ, ನೀವು ಇರುವಂತ ಸ್ಥಾನವು ಬಹಳ ಉನ್ನತವಾದದ್ದು. ನಿಮ್ಮ ಮೇಲಿರುವ ಅಭಿಷೇಕವು ಅಮೂಲ್ಯವಾದದ್ದು. ನಾವು ಹೊಂದಿರುವ ಅಭಿಷೇಕವು ಮೋಶೆ, ಎಲಿಯ, ಎಲೀಷರು ಕೂಡ ಹೊಂದಿಕೊಳ್ಳಲಿಲ್ಲ. ನಮ್ಮ ಮೇಲೆ ವಿಶೇಷವಾದ ಅಭಿಷೇಕವನ್ನು ನಮ್ಮ ಪರಮ ತಂದೆ ಸುರಿಸಿದ್ದಾರೆ. ಆದುದರಿಂದ ನೀವು ಯಾವುದಕ್ಕೂ ಚಿಂತಿಸದೆ ಯಾವಾಗಲೂ ಎಲ್ಲಾ ಸಮಯಗಳಲ್ಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ. ಕರ್ತನು ತಾನೇ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.